ತಾಕತ್ತಿದ್ರೆ ಚಿಕ್ಕಮಗಳೂರು ಮತ್ತು ಚಿತ್ರದುರ್ಗದವರು ತುಂಗಭದ್ರಾ ಬಲದಂಡೆಯಿಂದ ನೀರನ್ನ ತೆಗೆದುಕೊಂಡು ಹೋಗ್ಲಿ ನೋಡೋಣ ಅಂತ ಹರಿಹರದ ಮಾಜಿ ಶಾಸಕ ಎಚ್.ಎಸ್. ಶಿವಶಂಕರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು, ಹರಿಹರದ ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಮೊದಲು ಕಾಟಾಚಾರದ ಮತ್ತು ವೈಯಕ್ತಿಕ ಪ್ರತಿಭಟನೆಗಳನ್ನ ಮಾಡುವ ಮೂಲಕ ಪ್ರಚಾರ ಗಿಟ್ಟಿಸಿಕೊಳ್ಳುವುದು ಬೇಡ. ಬಿಜೆಪಿ ಮತ್ತು ಕಾಂಗ್ರೆಸ್ನವರನ್ನ ನೋಡಿ ಸಾಕಾಗಿದೆ. ಸರ್ಕಾರ ಕೂಡಲೇ ಸಭೆ ಕರೆದು ಈ ಯೋಜನೆಗೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಬೇಕು. ಚುನಾವಣೆ ಬರ್ತಿದ್ದಂತೆ ಬೈರನಪಾದ ಹಾಗೂ ಅಗಸನಕಟ್ಟೆ ನೀರಾವರಿ ಯೋಜನೆಗಳ ಹೆಸರುಗಳನ್ನು ಮುನ್ನೆಲೆಗೆ ತಂದು ಆಯ್ಕೆಯಾಗುವ ಚುನಾಯಿತ ಪ್ರತಿನಿಧಿಗಳು ಮತ್ತು ಆ ಭರವಸೆಗಳನ್ನ ಈಡೇರಿಸುವಲ್ಲಿ ವಿಫಲರಾಗಿದ್ದಾರೆ. ಜನರಿಗೆ ತೊಂದರೆ ಕೊಟ್ಟು ಬಂದ್ ಮಾಡಿಸಿ ಸರ್ಕಾರದ ಗಮನ ಸೆಳೆಯುವ ಬದಲು ಇದೇ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ಹರಿಹರದ ಫಕೀರಸ್ವಾಮಿ ಮಠದಿಂದ ದಂಡಾಧಿಕಾರಿಗಳ ಕಚೇರಿಯವರೆಗೆ ಪ್ರತಿಭಟನೆ ಮೆರವಣಿಗೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಗುವುದು. ತಾಲೂಕಿನ ಎಲ್ಲಾ ಸಂಘಟನೆಗಳು ಹಾಗೂ ರೈತ ಮುಖಂಡರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ. ಮಣ್ಣು ತಿನ್ನಿಸ್ತಾ ಇದ್ದೀರಿ, ನೀರು ಕೊಡದೇ ಇದ್ರೆ ರೈತ ತಿರುಗಿ ಬಿದ್ರೆ ನೀವೇನ್ ಜನಪ್ರತಿನಿಧಿಗಳು ಇದ್ದೀರಲ್ಲ, ನೀವು ಉಳಿಯಲ್ಲ, ಸರ್ಕಾರನೂ ಉಳಿಯಲ್ಲ. ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಕುರ್ಚಿಗಾಗಿ ಓಲೈಸುವ ಕೆಲಸ ನಡೀತಾ ಇದೆ ಅಷ್ಟೇ. ನಾವು ಕೂಡ ಕಾದ್ ನೋಡಿದ್ವಿ, ಇವರು ಬಿಜೆಪಿ ಅವ್ರದ್ದು ನೋಡಿದ್ವಿ, ಕಾಂಗ್ರೆಸ್ನವ್ರದ್ದು ನೋಡಿದ್ವಿ, ಎರಡನ್ನೂ ನೋಡಿದ್ವಿ. ಸತ್ಯವಾಗಿ ಇದ್ರೆ ಕಾಂಗ್ರೆಸ್ನವರು ಕೂಡಲೇ ಸಭೆ ಕರೆದು ಸಮಸ್ಯೆ ಬಗೆಹರಿಸಬೇಕು. ನಾವು ಜನರಿಗೆ ತೊಂದರೆ ಕೊಟ್ಟು ಬಂದ್ ಮಾಡಿಸಿ ಸರ್ಕಾರದ ಗಮನ ಸೆಳೆಯಕ್ಕೆ ನಾವು ತಯಾರಿಲ್ಲ. ಬೃಹತ್ ಪ್ರತಿಭಟನೆ ಮಾಡೋದ್ರ ಮೂಲಕ ಎಲ್ಲ ಸಂಘಟನೆಗಳು ಕೂಡ ಆಹ್ವಾನ ಮಾಡ್ತೀನಿ. ನೀವು ನಿಜವಾಗ್ಲೂ ಇದು ಕೇವಲ ಜನತಾದಳದ ಪ್ರತಿಭಟನೆ ಅಲ್ಲ, ಇದು ಕನ್ನಡ ಪರ ಸಂಘಟನೆಗಳು ಎಲ್ಲರನ್ನೂ ಕೂಡ ಆಹ್ವಾನ ಮಾಡಿ, ರೈತ ಸಂಘಟನೆಗಳು ಎಲ್ಲರನ್ನೂ ಕೂಡ ಆಹ್ವಾನ ಮಾಡ್ತೀನಿ. ನಮ್ಮ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಒಂದು ಹೋರಾಟ ಮಾಡೋಣ ಬನ್ನಿ. ನಮ್ಮ ತಾಲೂಕಿನ ರೈತರಿಗೋಸ್ಕರ ಹೋರಾಟ ಮಾಡೋಣ. ನೀವು ಕಾಂಗ್ರೆಸ್ನವರು ಬನ್ನಿ, ನಿಮ್ಗೆ ಕಳಕಳಿ. ಬಿಜೆಪಿ ಅವರು ಬನ್ನಿ. ನೀವು ವೈಯಕ್ತಿಕವಾಗಿ ನಿಮ್ಮ ಪ್ರತಿಭಟನೆ ಮಾಡ್ಕೊಂಡು ಪ್ರಚಾರ ಗಿಟ್ಸ್ಕೊಳಕ್ ಬೇಡ. ಇದೆ ಒಂದಾಗಿ ರೈತರಿಗೋಸ್ಕರ ನಾವು ಹೋರಾಟ ಮಾಡೋಣ. ಈಗಾಗಲೇ ವಿವಿಧ ಸಂಘಟನೆಗಳು, ರೈತ ಸಂಘಟನೆಗಳು, ವಿವಿಧ ಪಕ್ಷಗಳು ರೈತರ ಕಾಳಜಿಯನ್ನು ಇಟ್ಕೊಂಡು ಏನು ಬಲದಂಡೆ ನಾಲಿನಲ್ಲಿ ಹೊಸದಾಗಿ ಟ್ಯೂಬನ್ನು ನಿರ್ಮಾಣ ಮಾಡೋದ್ರ ಮೂಲಕ, ಅಳವಡಿಸೋದ್ರ ಮೂಲಕ ನೀರನ್ನು ಕೊಂಡೊಯ್ಯುವ ಕೆಲಸವನ್ನು ಮಾಡೋದ್ರ ಮೂಲಕ ನಮ್ಮ ಕೊನೆಯ ಭಾಗದ ಹರಿಹರ ತಾಲೂಕಿನ ಮತ್ತು ಭದ್ರಾ ಅಚ್ಚುಕಟ್ಟಿನ ವ್ಯಾಪ್ತಿಯ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ. ಇದರ ವಿರುದ್ಧವಾಗಿ ರೈತ ಪರ ಸಂಘಟನೆಗಳು, ಕೆಲವು ಪಕ್ಷಗಳು ಹೋರಾಟ ಮಾಡಿದವು. ನಾನು ಕೂಡ ನಮ್ಮ ಪಕ್ಷದ ವತಿಯಿಂದ ಹರಿಹರ ತಾಲೂಕಿನಲ್ಲಿ ಪಕ್ಷದ ವತಿಯಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ಪಕ್ಷಾತೀತವಾಗಿ ಈ ಹೋರಾಟವನ್ನ ಮಾಡಬೇಕು ಅನ್ನುವ ಉದ್ದೇಶದಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ 4ನೇ ತಾರೀಕು ಫಕೀರಸ್ವಾಮಿ ಮಠದಿಂದ ಬೆಳಗ್ಗೆ 11 ಗಂಟೆಗೆ ನಾವು ಬೃಹತ್ ಪ್ರತಿಭಟನೆಯನ್ನ
ಮಾಡಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾನು ಈ ಮೂಲಕ ವಿವಿಧ ಪಕ್ಷಗಳ ಮತ್ತು ಸಂಘಟನೆಗಳ ಎಲ್ಲ ನಾಯಕರುಗಳನ್ನು, ಕಾರ್ಯಕರ್ತರುಗಳನ್ನು ಈ ಹೋರಾಟದಲ್ಲಿ ಪಾಲ್ಗೊಂಡು ದುಡಿಯುವ ಕೈಗಳಿಗೆ, ಅನ್ನ ಕೊಡುವ ಕೈಗಳಿಗೆ ನೀರುಣಿಸುವ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಅಂತೇಳಿ ಮನವಿ ಮಾಡಿದ್ದೀವಿ. ಏನು ಚಿಕ್ಕಮಗಳೂರು, ಚಿತ್ರದುರ್ಗ ಜಿಲ್ಲೆಯವರಿಗೆ ನೀರು ಹೇಗೆ ತಾಕತ್ತೈತೆ ಅಂತ ನೋಡೋಣ. ನಿಮ್ಮ ತಾಕತ್ತು ಕಾಟಾಚಾರದ ಪ್ರತಿಭಟನೆಗಳನ್ನು ನಿಲ್ಲಿಸಿ. ಅಲ್ರಿ, ಈ ಸಮಸ್ಯೆ ಪರಿಹಾರ ಆಗ್ಬೇಕಾದ್ರೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದು 2020 ಆಗೈತಲ್ಲ, 2025 ಪ್ರಾರಂಭ ಮಾಡಿದಾರಲ್ಲ, ಇದನ್ನ ಮಾಡೋದಕ್ಕಿಂತ ಯಾವ ಸರ್ಕಾರ ಇದೆ? ಆಯ್ತಪ್ಪ, ಬಿಜೆಪಿ ಸರ್ಕಾರ ಅಂತ ಬಾಯಿ ಪಡ್ಕಂತೀರಲ್ಲ, ಆಯ್ತು, ಇದ್ರ ವಿರುದ್ಧ ನೀವು ಸಭೆ ಮಾಡಿ ಇದನ್ನ ಈ ಹಿಂದಿನ ನಡವಳಿಕೆಯನ್ನ ನಾವು ರದ್ದುಗೊಳಿಸ್ತೀವಿ ಅಂತ ನೀವ್ಯಾಕೆ ಮಾಡಬಾರ್ದು? ಕಾಂಗ್ರೆಸ್ನಲ್ಲಿ ಯಾಕಪ್ಪ ಮಾಡಬಾರ್ದು? ಒಂದು ಇದನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮಂತ್ರಿಗಳು, 2 ಜಿಲ್ಲೆಯ ಮಂತ್ರಿಗಳು, ಅಧಿಕಾರಿಗಳ ಸಭೆ ಕರೆದು, ಜನಪ್ರತಿನಿಧಿಗಳ ಸಭೆ ಕರೆದು, ಹಾಲಿ ಮಾಜಿ ರೈತಪರ ಸಂಘಟನೆಗಳು, ಸಾರ್ವಜನಿಕ ಬದುಕಿನಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರುಗಳನ್ನ ಕರೆದು ಸಭೆ ಮಾಡಿ ಸಾಧಕ ಬಾಧಕ ಚರ್ಚೆ ಮಾಡಿ ಈ ಸರ್ಕಾರ ತೀರ್ಮಾನಕ್ಕೆ ಬರಬೇಕಾಗಿತ್ತು. ಅಕ್ಷನ್ ಕಟ್ಟಿ ತೋರಿಸಿದ್ರು, ಬರೋದು ಚುನಾವಣೆ ಬಂದಾಗ ಬೇರನ್ ಪಾದ ಮಾಡ್ತೀವಿ ಅಂತ ಭರವಸೆ ಕೊಡೋದು. ನೀವೇನೇನು ಭರವಸೆ ಪಾದ ಇಟ್ಟು ಭರವಸೆ ಕೊಟ್ಟು ಬಂದಿದ್ರೆ ನೀವು ಪಾದ ಗುರ್ತು ಅಲ್ಲೇ ಅದಾವೆ, ಇನ್ನು ಗುರ್ತದವೆ. ಇನ್ನೇನು 3 ವರ್ಷ ಅಷ್ಟೇ. ನಿಮ್ ಪಾದಗಳು ನೋಡಕ್ ಮತ್ತೆ ಬರ್ತಾರೆ ಜನ. ಅಲ್ಲಿ ಒಟ್ಟ ಮಾತನ್ನು ನಡೆಸುವೆವು. ಎಲ್ಲಿಗೆ ನಡೆಸಿದಿರಿ? 1 ವರ್ಷ ಆಯ್ತು MP ಚುನಾವಣೆ ಮುಗಿದು, MLA ಚುನಾವಣೆ ಮುಗಿದು 2 ವರ್ಷ ಆಯ್ತು. ಜಿಲ್ಲಾ ಮಟ್ಟ 14 ಕಿಲೋಮೀಟರ್ ದೂರದಾಗ, 10 ಕಿಲೋಮೀಟರ್ ದೂರದಲ್ಲಿ. ನಮ್ಮ ಹರಿಹರಕ್ಕೆ ಕೊಡುಗೆ ಏನು? ಈ ಸರ್ಕಾರ ಬಂದ್ಮೇಲೆ ಈ ಖಾತೆ ಏನಪ್ಪ, ಅದು ಏನಾಗಿದೆ? ಒಟ್ಟು ಎಲ್ಲೆಲ್ಲಿ ಹಣ ಸಂಗ್ರಹಣೆ ಮಾಡ್ಬೋದು, ಯಾವ ರೂಪದಲ್ಲಿ ಸರ್ಕಾರ ಹಣ ಸಂಗ್ರಹಣೆ ಮಾಡ್ಬೋದು ಅದನ್ನು ಮಾಡಕ್ ನಿಂತಿದೆ ಅಷ್ಟೇ. ಎಷ್ಟು % ರೈಸ್ ಮಾಡಿದ್ರಿ? ಜನರಿಗೆ ಎಷ್ಟು ತೊಂದರೆ ಆಗಿದೆ? 100 ರೂಪಾಯಿ ಸ್ಟ್ಯಾಂಪ್ ಪೇಪರ್ ತೆಗೆದು 500 ರೂಪಾಯಿ ಮಾಡಿದ್ರು. 20 ರೂಪಾಯಿ ಇತ್ತು. KEB ಒಂದು ಕನೆಕ್ಷನ್ಗೆ 3 ಲಕ್ಷ ಕನೆಕ್ಷನ್. ಬೆಳಗ್ಗೆ 11 ಗಂಟೆಗೆ ಫಕೀರ್ ಸ್ವಾಮಿ ಮಠದಿಂದ ತಾಲೂಕು ಕಚೇರಿಗೆ ಬಂದು ನಾವು ಮನವಿ ಅರ್ಪಿಸ್ತೀವಿ. ಬೃಹತ್ ಪ್ರತಿಭಟನೆ ಶುಕ್ರವಾರ, ಯಾಕೆ ಇವತ್ತು 4ನೇ ತಾರೀಕು ಶುಕ್ರವಾರ ಅಂದ್ಮೇಲೆ ನೀವು ಆಮೇಲೆ ನೋಟ್ ಮಾಡ್ಕೋಬೇಕಮ್ಮ. ಅದನ್ನು ಅಂತ ನನ್ನ ಹತ್ರ ಕೇಳ್ಕೊಂತ ಅಲ್ಲೇ ಬದಲ ಮಾಡಿ. 4ನೇ ತಾರೀಕು ಬೆಳಗ್ಗೆ